ತುಮಕೂರಿನಲ್ಲಿ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ದಿನಾಂಕ 14/4/2026 ಅಂದರೆ ಈ ದಿನ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಕಾಲ್ಟ್ಯಾಕ್ಸ್ ಸರ್ಕಲ್ನಲ್ಲಿ ಒಟ್ಟುಗೂಡಿ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಜಯಂತಿಯನ್ನು ಆಚರಿಸಿ, ನಂತರ ತಂಡದ ಎಲ್ಲ ಸದಸ್ಯರು ತುಮಕೂರು ಮಹಾನಗರ ಪಾಲಿಕೆಯ ಟೌನ್ ಹಾಲ್ ಸರ್ಕಲ್ಗೆ ಆಗಮಿಸಿ ಸುಮಾರು 2,000 ಜನಕ್ಕೆ ಅನ್ನದಾಸೋಹ ಮಾಡಿ, ಅದರೊಂದಿಗೆ ಮಜ್ಜಿಗೆ, ಪಾನಕ, ನೀರು ಹಾಗೂ ಹೆಸರು ಬೇಳೆಯನ್ನು ವಿತರಿಸಿ ವಿಶಿಷ್ಟವಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಾಬಾ, ಸುಬ್ರಮಣಿ, ಇಬ್ರಾಹಿಂ, ಇಮ್ರಾನ್, ಶಾವೇಸ್ ಪಾಷಾ, ಆಜಂ, ಮಾಜಿ ಕೌನ್ಸಿಲರ್ ನಯಾಸ್, ಸೈಯದ್ ನಯಾಸ್ ಪಾಷಾ, ವಾಸಿಂ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ವಜನ ಸಂರಕ್ಷಣಾ ವೇದಿಕೆ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಕರ್ನಾಟಕ ಸರ್ವಜನ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು, ಇವತ್ತೇನಾದರೆ ವಿಶೇಷ ನಮ್ಮ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಕಾಲ್ಟ್ಯಾಕ್ಸ್ ಸರ್ಕಲ್ ಅಲ್ಲಿ ಅನ್ನದಾನ ಮಾಡ್ಕೊಂಡಿದ್ದೆ. ನಮ್ಮ ಸುಬ್ರಹ್ಮಣ್ಯ ಇರ್ಲಿ, ಅಸ್ಗರ್ ಇರ್ಲಿ, ಶಾವೇಜು, ವಸೀಮು, ಇರ್ಫಾನು, ಮತ್ತೆ ಪ್ರವೀಣ್, ವಸೀಮು ಪುಣದಿಂದ ಎಲ್ಲ ಬಂದರು. ಆಮೇಲೆ ನಮ್ಮ ನಯಾರಣ ಕಾರ್ಪೊರೇಟರ್ ಅವರು ಬಂದಾರೆ. ಅವ್ರ ಮುಖಾಂತರ ಈಗ ಎಲ್ಲರೂ ಅನ್ನದಾನ ಮಾಡೋಣ ಅಂತ ಹೇಳಿ ಇವತ್ತೆಲ್ಲ ಹಮ್ಮಿಕೊಂಡಿದ್ದೀವಿ ಇಲ್ಲಿ. ಹಂಗೆ ಎಲ್ಲಾರ್ಗು ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಕೆಲಸ ಮಾಡಕ್ಕೆ ಅವಕಾಶ ಕೊಡ್ಲಿ ಅಂತ ಹೇಳಿ ನಿಮ್ ಮುಖಾಂತರ ಕೇಳ್ಕೊಂತಾ ಇದೀವಿ. ಜೈ ಕರ್ನಾಟಕ. ಇವತ್ತು ನಮ್ಮ ಕಾಲ್ಟ್ಯಾಕ್ಸ್ ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಬಾಬಾ ಅವರ ಅಧ್ಯಕ್ಷತೆಯಲ್ಲಿ ಗರಡ್ಕ ಏನ್ ಅಧ್ಯಕ್ಷರು ಎಲ್ಲ ನಮ್ಮ ಹುಡುಗರು ಸೇರಿ ಇವತ್ತು ಕಾಲ್ಟ್ಯಾಕ್ಸ್ ಮಾಡ್ತಾವ್ರೆ. ಇವತ್ತು ನಮ್ಮ ಬಾಬಾ ಅವರ ಅಧ್ಯಕ್ಷತೆಯಲ್ಲಿ ಯಾವಾಗ್ಲೂ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಎಲ್ಲಾ ಜಯಂತಿಗಳನ್ನು ಇಲ್ಲಿ ಮಾಡ್ತಾರೆ. ಆ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಅವರು ಏನಿದ್ದಾರೆ ಅವ್ರ ಹುಡುಗರು ಸಾಥ್ ಕೊಡ್ತಾವ್ರೆ. ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿಯಲ್ಲಿ ಇವತ್ತು ಏನ್ ಅನ್ನದಾತ ಮಾಡ್ತಾವ್ರೆ. ಇವತ್ತು ಅಮ್ಮಮ್ಮ ಒಂದು 50 kg ಫಲವನ್ನು ಮಾಡ್ಕೊಂಡು ಎಲ್ಲಾರು ಅಂಬೇಡ್ಕರ್ ಜಯಂತಿ ಮಾಡ್ತಾವ್ರೆ. ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಸಂವಿಧಾನ ಹತ್ತಿರುವ ನಮ್ಮ ಅಂಬೇಡ್ಕರ್ ಅವರು ಇವತ್ತು ಬರೆದಿರೋ ಸಂವಿಧಾನಕ್ಕೆ ಇರೋದ್ರಿಂದ ನಮ್ಮ ಬಡಪಾಯಿಗಳು, ನಾವು ಅಲ್ಪಸಂಖ್ಯಾತರು ಎಲ್ಲಾರು ಸೇರಿ ಇವತ್ತು ಒಂದು ಬದುಕಕ್ಕೆ ಒಂದು ದಾರಿಯನ್ನು ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಮೊದಲು ದೇವರು ನಮ್ಗೆ ಉತ್ಸವನೇ ಒಂದು ಸಂವಿಧಾನ ಬರೆದಿದ್ದು ಇವತ್ತು ಎಲ್ಲಾರು ಕಾನೂನಲ್ಲಿ ಅವಕಾಶ ಉಂಟು. ಇಲ್ದಿದ್ರೆ ದೇವರಾಣೆ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗ್ಲಿ ನಮ್ಮ ದೇಶದಲ್ಲಿ ಆಗ್ಲಿ ಸಂವಿಧಾನ ನಾವು ನಮ್ಮ ಅಂಬೇಡ್ಕರ್ ಬರೆದಿದ್ರೆ ಯಾವ ಕಾರಣಕ್ಕೂ ನಾವು ಈ ಸ್ಥಾನಕ್ಕೆ ನಾವು ಬರಕ್ ಸಾಧ್ಯ. ಇವತ್ತು ಈ ಸಂಘದ ನಮ್ಮ ಬಾಬಾ ಮಾಡ್ತಾವ್ರೆ. ಅವರು ಹುಡುಗರಿಗೆ ಅವ್ರಿಗೆ ಮತ್ತು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತು ನಮ್ಮ ನಾಡಿನಲ್ಲಿ ಎಲ್ಲಾ ಅಂಬೇಡ್ಕರ್ ಜಯಂತಿ ಮಾಡ್ತಾವ್ರೆ. ನಮ್ ಡಾಕ್ಟರ್ G. ಪರಮೇಶ್ ಸಾಹೇಬ್ರು ಇವತ್ತು ನಮ್ಮ ಟೌನ್ ಹಾಲ್ ಅಲ್ಲಿ ಸರ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವತ್ತು ನಾವು ಒಂದ್ 7-8 ಕಡೆ ನಾವು ನಮ್ಮ ಹುಡುಗ ಅಜ್ಗರವರೆಲ್ಲ ಸೇರಿ ನಮ್ಮ ಹಾಜಿ ಅಕ್ಬರ್ ಸಾಹೇಬ್ರೆಲ್ಲ ಸೇರಿ ನಾವು ಅಂಬೇಡ್ಕರ್ ಜಯಂತಿ ಬೆಳಗಿನ ಒಂದು 4 ದಿವಸ ಹೋಗಿ ಬಂದಿದ್ದೀವಿ. ಈಗ ಟೌನ್ ಹಾಲ್ ಅಲ್ಲಿ ಮತ್ತು ಹೆಸರು ಬೇಳೆ, ಪಾನಕ, ಮಜ್ಜಿಗೆ ಎಲ್ಲಾರು ನಮ್ಮ ಅಣ್ಣ ತಮ್ಮದ್ರು ಎಲ್ಲ ಹಂಚವ್ರೆ. ನಮ್ಮ ಜೈಪುರದವರೇ ಆಗಿ ನಮ್ಮ NR ಕಾಲೋನಿ ಎಲ್ಲ ಹುಡುಗರೆಲ್ಲ ಜಾತಿ ಜೋರಾಗಿ ಮಾಡ್ತಾರೆ ಅಂಬೇಡ್ಕರ್ ಜಯಂತಿ ಎಲ್ಲಾರು ಸೇರಿ. ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲಾ ಜಾತಿಗೂ ಸೀಮಿತಾನೆ. ಅವರು ಇವತ್ತು ಸಂವಿಧಾನ ಬರ್ತಿರೋದು ಎಲ್ಲಾ ಜಾತಿಯರಿಗೂ ಒಂದೇ ಧರ್ಮನ ನಡೆದೋಗಿದ್ದಾರೆ. ಅವ್ರಿಗೆ ಶಾಂತಿ, ಅವ್ರ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ನಮ್ಮ ಈಗ ನಮ್ಮ ಬಾಬಾ ಕಡೆಯಿಂದ ಏನ್ ಇವತ್ತು ಮಾತಾಡಕ್ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಮಾತಾಡ್ತೀನಿ. ನಮಸ್ತೆ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಹಿಂದುಳಿದ ವರ್ಗ ರಾಜ್ಯಾಧ್ಯಕ್ಷ ಸುಬ್ರಹ್ಮಣಿ ಅಂತ. ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾ ಇದೀವಿ ಕಾಲ್ಟ್ಯಾಕ್ಸ್ ಸರ್ಕಲ್ ಅಲ್ಲಿ. ಈ ದಿನ ಏನಾಗಿದೆ ಅಂದ್ರೆ ಇಲ್ಲಿ ಅನ್ನದಾನ ಮಾಡ್ತಾ ಇದೀವಿ, ಅನ್ನ ಸಂರಕ್ಷಣೆ ಮಾಡ್ತಾ ಇದೀವಿ. 100 ಜನ ಬಂದು BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಒಂದು ಮಾರ್ಗದಲ್ಲಿ ನಾವು ಅವ್ರು ಕೊಟ್ಟಿರೋ ಒಂದು ಸಂವಿಧಾನ ಹೆಂಗ್ ಮನುಷ್ಯ ಆದ್ಮೇಲೆ ಹೆಂಗ್ ಇರ್ಬೇಕು, ಯಾವ ತರ ಬಾಳ್ಬೇಕು ಅಂತ ತೋರ್ಸ್ಕೊಟ್ಟಂತಾರ ಅವರು. ಯಾವ ತರ ಸಮಾಜ ನಮ್ಗೇನ್ ತಿರ್ಸಿ ಮುಖ್ಯ ಅಲ್ಲ, ಸಮಾಜಕ್ಕೆ ನಾವೇನ್ ಕೊಟ್ಟಿದೀವಿ ಅನ್ನೋದು ಅವ್ರು ತೋರ್ಸಿದ್ದಾರೆ. ಯಾವ ತರ ತೋರ್ಸಿದ್ದಾರೆ ಅಂದ್ರೆ ಸಂವಿಧಾನದಲ್ಲೇ ತೋರ್ಸ್ಬಿಟ್ಟಿದ್ದಾರೆ. ಮನುಷ್ಯ ಹುಟ್ಟಿದ್ಮೇಲೆ ಯಾವ ತರ ಬಾಳ್ಬೇಕು, ಒಂದು ಕಿತ್ತು
ಯಾವ ತರ ಇರ್ಬೇಕು, ಮನುಷ್ಯ ಯಾವ ತರ ನಡ್ಕೊಂಡ್ ಹೋಗ್ಬೇಕು, ಹೆಂಗಂದ್ರೆ ಹಂಗ್ ನಡಿಬಾರ್ದು, ಯಾವ ತರ ಅಂದ್ರೆ ತರ ನಡ್ಕೋಬಾರ್ದು, ಮನುಷ್ಯ ಇದೇ ತರ ಬಾಳ್ಬೇಕು, ಹಿಂಗೆ ಇರ್ಬೇಕು ಅಂತ ಸಂವಿಧಾನ ಅಂತ ತೋರ್ಸ್ಕೊಟ್ಟಿರೋದು. ನಮ್ಮಲ್ಲಿ ಪ್ರತಿಯೊಬ್ರು ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ಯಾವ್ದೇ ಸಮುದಾಯ ಆಗಿರ್ಲಿ, ನಾವೆಲ್ಲ ಒಟ್ಟೆ ಸೇರ್ಕೊಂಡು ಮನುಷ್ಯನ ಜನ್ಮ ಒಂದೇ ಅನ್ನೋ ಒಂದು ಮಾರ್ಗದಲ್ಲಿ ತೋರ್ಸ್ಕೊಟ್ಟವ್ರ ತರ ಆದ್ರೆ ಅದು ನಕ್ಷತ್ರ ಅಂದ್ರೆ ಮಾಣಿಕ್ಯ. ಒಂದು ಮಾಣಿಕ್ಯ ಅಂದ್ರೆ ಅದು ನಮ್ಮ ದೊಡ್ಡ ಒಂದು ಭಾರತಕ್ಕೆ ಒಂದು ದೊಡ್ಡ ಮಾಣಿಕ್ಯ ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ತಾರೆ ಅಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಒಂದು ಮುಂದಿನ ದಿನಗಳಲ್ಲಿ ತೋರಿಸಿದ ಒಂದು ದಾರಿಯಲ್ಲಿ ನಾವೆಲ್ಲ ನಡೀತೀವಿ ಅಂತ ಹೇಳ್ತೀನಿ. ಜೈ ಕಿತ್ತಮ್ಮ. ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಇದು ವಿಶೇಷ ಏನಂದ್ರೆ ಇಡೀ ವಿಶ್ವವೇ ಮೆಚ್ಚುವಂತ ಒಂದು ಸಂವಿಧಾನವನ್ನು ಆ ಸಂವಿಧಾನದಡಿ ನಾವು ಇವತ್ತು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಪ್ರಪಂಚದಲ್ಲಿ ಯಾವುದೇ ಒಂದು ಮಾರ್ಗದರ್ಶನ ಕೆಲಸಗಳಿಗೆ ಸಂವಿಧಾನ ಅತ್ಯಂತ ಒಂದು ಅವಶ್ಯಕತೆ. ಆ ಸಂವಿಧಾನದಡಿ ನಾವೆಲ್ಲ ಇವತ್ತು ಬದುಕ್ತಾ ಇದ್ದೀವಿ, ನಾವೆಲ್ಲ ಸಹಬಾಳ್ವೆಯಿಂದ ಬಾಳ್ತಾ ಇದ್ದೀವಿ. ನಾವು ಏನಿವತ್ತು ಪ್ರತಿಯೊಂದು ಹಂತದಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಇವತ್ತು ಮುಂದೆ ಸಾಗ್ತಾ ಇದ್ದೀವಿ. ನಮ್ಮ ಇಡೀ ಭಾರತ ದೇಶ ಒಂದು ಪ್ರಗತಿಯ ಹಾದಿಯಲ್ಲಿ ನಡೀತಾ ಇದೆ, ಸಂರಕ್ಷಿತವಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು. ಅವ್ರ ಬರೆದಂತ ಸಂವಿಧಾನದಲ್ಲಿ ನಾವೆಲ್ಲ ಇವತ್ತು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾವೆಲ್ಲ ಜಾತಿ ಧರ್ಮದವರು ಒಂದಾಗಿ ಯಾವುದೇ ಕಾರ್ಯಗಳಲ್ಲಿ ಇದರ ಒಂದು ಒಟ್ಟಾಗಿ ಬದುಕಿಗೆ ಒಂದು ಅವಶ್ಯಕತೆ ಇದೆ. ಆ ಸಂವಿಧಾನದಡಿ ಇವತ್ತು ನಾವು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವತಿಯಿಂದ ಇವತ್ತು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆ ಇವತ್ತು ಈ ಭಾಗದ ಹಿರಿಯ ಮುಖಂಡರು, ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ನನ್ನ ಗುರುಗಳು ಮತ್ತು ನನ್ನ ಮಾರ್ಗದರ್ಶಕರು, ಅವ್ರ ಜೊತೆ ಸೇರಿ ಇವತ್ತು ಸುಮಾರು ಕಾರ್ಯಕ್ರಮಗಳನ್ನ ಭೇಟಿ ನೀಡಿದ್ದೀವಿ. ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ತುಂಬಾ ಸಂತೋಷವಾಗುತ್ತೆ. ಯಾಕಂದ್ರೆ ಇವತ್ತು ನಮ್ಮ ನಗರದಲ್ಲಿ ಸರ್ಕಾರಿ ವತಿಯಿಂದಾನು ಸಹ ಮಹಾನಗರ ಪಾಲಿಕೆ ಆವರಣದಲ್ಲಿ ಕೈಗೊಂಡಿರುವಂತ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿದೆ. ನಾವು ನಯಾ ಸಾಹೇಬ್ರ ಜೊತೆ ಸೇರಿ ಇವತ್ತು ಎಲ್ಲಾ ಕಡೆ ಅನ್ನ ಸಂತರ್ಪಣೆ, ಮಜ್ಜಿಗೆ ಇರ್ಬೋದು, ಮತ್ತೆ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬರ್ತಾ ಇದ್ವಿ. ತುಂಬಾ ಸಂತೋಷ ಆಗ್ತಾ ಇದೆ. ಮುಂದಿನ ಜೀವನದಲ್ಲಿ ನಾವೆಲ್ಲರೂ ಸೇರಿ ಸಂವಿಧಾನವನ್ನು ಗೌರವಿಸೋಣ, ಸಂವಿಧಾನದಡಿ ನಡೆಯೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ತೋರ್ಸ್ಬಿಟ್ಟಿದ್ರೆ ಅದ್ರಡಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಜನಾಂಗದವ್ರು ಆಮೇಲೆ ಎಲ್ಲ ಪ್ರತಿಯೊಂದು ಜನಾಂಗಕ್ಕೂ ಅನ್ನ ಸಂತರ್ಪಣೆ ಮಾಡ್ತಾರೆ.